ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಅವಧೂತ ಚಿಂತನೆಯ 8ನೇ ಗುರುವಾದಂತಹ ಕಪೋತದ ಕುರಿತು ಒಂದು ಸ್ವಲ್ಪ ಚಿಂತನೆಯನ್ನು ಮಾಡೋಣ. ಅವಧೂತ ಚಿಂತನೆಯ ಒಂದು 8ನೇ ಗುರು ಕಪೋತ. ಈ ಕಪೋತದನ್ನು ಗುರುವಾಗಿ ಅವಧೂತರು ಹೇಗೆ ಕಂಡರು ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಈ ಕಪೋತಗಳು ಗುಂಪು ಗುಂಪಾಗಿ ಇರುತ್ತವೆ. ಅಂದರೆ ತನ್ನ ಸಂಸಾರವನ್ನು ಅವು ಒಟ್ಟಿಗೆ ಮಾಡ್ತವೆ. ಹೇಗೆ ಅಂದರೆ ಗಂಡು ಹೆಣ್ಣು ಮರಿ ಇವೆಲ್ಲವೂ ಸಹಿತ ಒಟ್ಟಾಗಿ ಅವು ಸಂಸಾರವನ್ನು ನಡೆಸ್ತವೆ. ಅದೇ ರೀತಿಯಾಗಿ ಒಂದು ದಿವಸ ಕಪೋತಗಳು ಆಹಾರವನ್ನು ತಿಂತಾಯಿದ್ವು. ಅಂದರೆ ಆಕಾಶದಿಂದ ಇಳಿದು ಭೂಮಿಗೆ ಬಂದು ಕಾಳುಗಳನ್ನು ಹೆರಿಕಿ ತಿಂತಾ ಇದ್ವು. ಅದೇ ರೀತಿಯಾಗಿ ಅಲ್ಲಿ ಒಂದು ಗಂಡು ಕಪೋತ ಆಹಾರವನ್ನು ಅರಸಲಿಕ್ಕೋಸ್ಕರವಾಗಿ ಆಹಾರ ಎಲ್ಲಿದೆ ಅನ್ನೋದನ್ನು ಹುಡುಕೊಂಡು ಹೋಗಿತ್ತು. ಅದೇ ರೀತಿಯಾಗಿ ಅಲ್ಲಿ ಒಬ್ಬ ಬೇಟೆಗಾರ ಬೇಟೆಯಾಡಲಿಕ್ಕೆ ಬರ್ತಾನೆ. ಕಪೋತಗಳನ್ನು ಬೇಟೆಯಾಡಲಿಕ್ಕೆ ಬರ್ತಾನೆ. ಅಂದರೆ ಕಪೋತಗಳನ್ನು ಹಿಡಿಬೇಕು, ಅವನಿಗೋಸ್ಕರ ಅದು ಭೋಜನಕ್ಕೆ, ಅವನ ಆಹಾರ, ಅದನ್ನು ತಿನ್ನಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಆ ಕಪೋತಗಳ ಹತ್ರ ಒಂದು ಬಲೆಯನ್ನು ಬೀಸ್ತಾನೆ. ಆ ಕಪೋತಗಳು ತಾಯಿ ಮತ್ತು ಮಗು ಆ ಕಪೋತಗಳು ಬಲೆ ಒಳಗಡೆ ಬೀಳ್ತವೆ. ಆಮೇಲೆ ಗಂಡು ಕಪೋತ ಅಲ್ಲಿಗೆ ಬರುತ್ತೆ. ಬಂದುಬಿಟ್ಟು ನೋಡುತ್ತೆ, ಹೆಣ್ಣು ಕಪೋತ ಮತ್ತು ಪಾರಿವಾಳ ಮತ್ತು ಮರಿ ಇಬ್ಬರೂ ಸಹಿತ ಬಲೆ ಒಳಗಡೆ ಬಿದ್ದುಬಿಟ್ಟಿದ್ದಾವೆ. ಗಂಡು ಕಪೋತಕ್ಕೆ ತುಂಬ ಬೇಜಾರಾಗತ್ತೆ. ಏನು ಈ ರೀತಿಯಲ್ಲಿ ಹೆಣ್ಣು ಮತ್ತು ಗಂಡು ತನ್ನ ಮರಿ ಬಲೆ ಒಳಗಡೆ ಇದೆಯಲ್ಲ, ಏನು ಮಾಡೋದು ಅಂತ ಬೇಜಾರಾಗ್ಬಿಟ್ಟು ಆ ಬಲೆಯಿಂದ ಬಿಡಿಸಲಿಕ್ಕೆ ಆಗೋದಿಲ್ಲ, ಏನು ಮಾಡಲಿ ನಾನು ಅನ್ನೋ ಉದ್ದೇಶ ಅದನ್ನು ಅಂದ್ಕೊಂಡು ಆ ಬಲೆ ಒಳಗಡೆ ಹೋಗಿ ಗಂಡು ಕಪೋತ ಸೇರಿಕೊಳ್ಳುತ್ತೆ. ಯಾಕೆಂದರೆ ಆ ಎರಡೂ ಕಪೋತಗಳಿಲ್ಲದೆ ನಾವು ಬದುಕಿಲ್ಲ ಅನ್ನುವಷ್ಟರ ಮಟ್ಟಿಗೆ ಆ ಗಂಡು ಕಪೋತ ಅವನ್ನು ಅಷ್ಟು ಹಚ್ಕೊಂಡ್ಬಿಟ್ಟಿತ್ತು. ಇದನ್ನು ನೋಡ್ತಾ ಇರ್ತಾರೆ ಅವಧೂತರು, ದೂರದಿಂದ ನೋಡ್ತಾ ಇರ್ತಾರೆ. ಏನಿದು, ಯಾಕೆ ಹೀಗೆ? ಬಲೆಯಿಂದ ತಪ್ಪಿಸಬೇಕಾಗಿತ್ತು, ಎರಡೂ ಕಪೋತವನ್ನು ಬಲೆಯಿಂದ ತಪ್ಪಿಸಬೇಕಾಗಿತ್ತು. ಆದರೆ ತಪ್ಪಿಸಿಲ್ವಲ್ಲ, ಇದು ಬಲೆ ಒಳಗಡೆ ಹೋಗಿ ಸಿಕ್ಕೊಂಡ್ಬಿಡ್ತಲ್ಲ, ಏನಿದು, ಯಾಕೆ ಹೀಗೆ ಅಂತ ಅವಧೂತರು ವಿಚಾರ ಮಾಡ್ತಾರೆ. ಕಪೋತವನ್ನು ನೋಡಿ ತುಂಬ ಬೇಜಾರಾಗತ್ತೆ. ಇಷ್ಟೊಂದು ಸ್ನೇಹಜೀವಿ ಆಗೋಗ್ಬಿಡ್ತಲ್ಲ ಇದು ಕಪೋತ, ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಟ್ಟಿದೆಯಲ್ಲ, ಇಷ್ಟು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ರೆ ತುಂಬ ಕಷ್ಟ ಆಗುತ್ತಲ್ಲ ಅಂತ ಅವಧೂತರಿಗೆ ಬೇಜಾರಾಗತ್ತೆ. ಏನಿದು, ಅವನಿಗೇನೋ ಊಟಕ್ಕೆ ಎರಡಿತ್ತು, ಮತ್ತೊಂದು ಬಂದುಬಿತ್ತು, ಖುಷಿಯಾಗೋಯಿತು. ಎರಡು ಪಾರಿವಾಳಗಳಿದ್ವು, ಇನ್ನೊಂದು ಪಾರಿವಾಳ ಅನಾಯಾಸವಾಗಿ ಬಂದು ಬಿದ್ದುಬಿಡ್ತು. ಬೇಟೆಗಾರನಿಗೆ ತುಂಬ ಬೇಜಾರಾಗೋಯಿತು, ಅಂದರೆ ಖುಷಿಯಾಗೋಯಿತು. ಆದರೆ ಅವಧೂತರಿಗೆ ಏನಪ್ಪ ಇದು, ಯಾಕೆ ಹೀಗಾಗೋಯ್ತು ಅಂತ ಅಂದ್ಕೊಂಡ್ರು ಅವಧೂತರು. ಆ ಕ್ಷಣದಲ್ಲಿ ಅವಧೂತರು ವಿಚಾರ ಮಾಡಿದರು, ಯಾಕೆ ಇಲ್ಲಿ ಆ ಕಪೋತದ ಪರಿಸ್ಥಿತಿ, ಆ ಎರಡು ಮರಿ ಮತ್ತು ತನ್ನ ಹೆಣ್ಣು ಕಪೋತ ಇಲ್ಲದೇ ಇದ್ದರೆ ಬದುಕಲಿಕ್ಕೆ ಆಗೋದಿಲ್ಲ ಅನ್ನುವಷ್ಟು ಮಟ್ಟಕ್ಕೆ ಬೇಜಾರಾಗೋಗ್ಬಿಟ್ಟಿತ್ತು. ಅದರಿಂದ ನಾನು ಯಾಕಿರಬೇಕು ಇಲ್ಲಿ, ನಾನು ಅವ್ರ ಜೋಡಿ ಬೇಟೆಗಾರನ ಜೋಡಿ ಹೋಗ್ಬಿಡೋಣ ಬಲೆಯಲ್ಲಿ ಅಂತ ಅಂದ್ಕೊಂಡು ಬಲೆ ಒಳಗಡೆ ಸೇರ್ಕೊಂಡ್ಬಿಡ್ತು.
ಹಾಗೆ ನಮ್ಮ ಜೀವನವೂ ಹಾಗೆ ಆಗಬಾರ್ದು. ಕಪೋತದ ಹಾಗೆ, ಪಾರಿವಾಳದ ಹಾಗೆ ನಮ್ಮ ಜೀವನ ಆಗಬಾರದು ಅಂತ ಅವಧೂತರು ವಿಚಾರ ಮಾಡ್ತಾರೆ. ಹೇಗೆ ಅಂದರೆ, ನಾವು ಸಹಿತ ಓವರಾಗಿ ಅಟ್ಯಾಚ್ಮೆಂಟ್ ಮಾಡ್ಕೋಬಾರ್ದು. ಸ್ನೇಹ, ಅತಿ ಸ್ನೇಹ ಇರಬೇಕು. ಅತಿಯಾದಂಥ ಸ್ನೇಹ ಒಳ್ಳೆಯದಲ್ಲ. ಅಂದರೆ ನಮಗೆ ಇದು ಇಲ್ಲದೇ ಇದ್ದರೆ ನನ್ನ ಹತ್ರ ಬದುಕಲಿಕ್ಕೆ ಆಗೋದಿಲ್ಲ ಅನ್ನುವಷ್ಟು ಮಟ್ಟಕ್ಕೆ ನಾವು ಅದನ್ನು ಹಚ್ಕೋಬಾರದು. ಅದನ್ನು ಎಷ್ಟು ನಾವು ಹಚ್ಕೊಳ್ತೇವೆಯೋ ಹಾಗೆ ಬಿಚ್ಕೋಬೇಕು ಅದನ್ನು. ಅಂದರೆ ನಮ್ಮ ಅಟ್ಯಾಚ್ಮೆಂಟು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಅದು ಬಿಚ್ಕೊಳ್ಳಿಕ್ಕೆ ಆಗದೇ ಇರುವಷ್ಟು ಗಟ್ಟಿಯಾದ ಗಂಟುಗಳನ್ನು ಹಾಕಬಾರದು. ಯಾಕೆಂದರೆ ಪ್ರಕೃತಿಯಲ್ಲಿ ದ್ವಂದ್ವ, ಎಲ್ಲವೂ ದ್ವಂದ್ವವೇ. ಹುಟ್ಟು ಸಾವು, ಲಾಭ ನಷ್ಟ, ಇವೆಲ್ಲವೂ ಸಹಿತ ಎಲ್ಲವೂ ದ್ವಂದ್ವವೇ. ಒಂದು ಒಳ್ಳೆಯದಾಗಿದ್ದರೆ ಕೆಟ್ಟದ್ದು ಒಂದಿದೆ. ಅದೇ ರೀತಿಯಾಗಿ ನಾವು ಸಹಿತ ನಮ್ಮ ಜೀವನದಲ್ಲಿ ಎಲ್ಲವನ್ನು ನಾವು ಒಳ್ಳೆಯದಾಗಬೇಕು ಅಂತ ನಾವು ಏನಾದರೂ ಒಂದು ಕೆಲಸವನ್ನು ಮಾಡುತ್ತೇವೆ. ಹಾಗೆ ಕೆಟ್ಟದಾಗಿ ಹೋಗ್ಬಿಡುತ್ತಲ್ಲ, ಅದಕ್ಕೂ ಪ್ರಿಪೇರ್ ಆಗಿರಬೇಕು ನಾವು. ಅಂದರೆ ಯಾವುದಾದ್ರೂ ಒಂದು ಅಂಗಡಿಯನ್ನು ಇಡ್ತೇವೆ ಅಂತ ಇಟ್ಕೊಳ್ಳಿ. ನಾವು ಆ ಅಂಗಡಿ ಲಾಭ ಆಗಬೇಕು ಅಂತಲೇ ನಾವು ಅಂಗಡಿ ಇಡೋದು. ಆದರೆ ನಷ್ಟ ಆಗಿಬಿಟ್ರೆ ನಷ್ಟನೂ ಆಗಬಹುದಲ್ಲ. ಅದಕ್ಕೇನು ನಾವು ಪ್ರಿಪೇರ್ ಮಾಡಿಕೊಂಡಿರೋದು. ಅದಕ್ಕೋಸ್ಕರವಾಗಿ ಒಳ್ಳೆಯವರೇ ನಮ್ಮ ಮಕ್ಕಳು ಆಗಬೇಕು ಅಂತ ನಾವು ಬೆಳೆಸ್ತೇವೆ. ಆದರೆ ಕೆಟ್ಟದ್ದು ಆಗಬಹುದಲ್ಲ, ಕೆಟ್ಟವರು ಆಗಬಹುದಲ್ಲ, ಅದಕ್ಕೂ ಪ್ರಿಪೇರ್ ಆಗಿರಬೇಕು. ಅಂದರೆ ನಾವು ಬದುಕಬೇಕು ಅಂತಲೇ ಇರೋದು, ಆದರೆ ಒಂದು ದಿವಸ ನಾವು ಸಾಯ್ತೇವಲ್ಲ, ಅದಕ್ಕೂ ಪ್ರಿಪೇರ್ ಆಗಿರಬೇಕು. ಹಾಗೆ ಎಲ್ಲವೂ ಸಹಿತ ನಮ್ಮ ಜೀವನದಲ್ಲಿ ಎಲ್ಲವೂ ದ್ವಂದ್ವವೇ, ಎಲ್ಲವೂ ಸಹಿತ ದ್ವಂದ್ವವೇ ಆಗಿರೋದ್ರಿಂದ ನಾವು ಎಲ್ಲದಕ್ಕೂ ನಾವು ಸಿದ್ಧರಾಗಿರಬೇಕು. ನಾವು ಇದೇ ಶಾಶ್ವತ, ಇದೇ ಸತ್ಯ, ಇದೇ ಅನ್ನುವ ಹಾಗೆ ಇರಬಾರದು. ನಮಗೆ ಬಂದಿರುವುದು ಹೇಗೆ ಬಂದಿದೆಯೋ ಅದನ್ನು ಸ್ವೀಕಾರ ಮಾಡಲಿಕ್ಕೆ ನಮ್ಮ ಮನಸ್ಸು ರೆಡಿಯಾಗಿರಬೇಕು. ಅದನ್ನು ನಾವು ಆ ರೀತಿಯಲ್ಲಿ ನಾವು ಪ್ರಿಪೇರ್ ಮಾಡಬೇಕು. ಹೀಗೆಯೇ ಅಂತ ಅಂದ್ಕೋಬಾರ್ದು. ಹೀಗಿಲ್ಲ ಅಂದರೆ ಹೀಗೆ ನಾವು ಏಕಮುಖವಾಗಿ ಚಿಂತನೆ ಮಾಡಿದವಾಗ ನಮಗೆ ಆಘಾತಗಳಾಗತ್ತೆ, ನೋವಾಗತ್ತೆ, ಬೇಜಾರಾಗತ್ತೆ, ದುಃಖಗಳಾಗತ್ತೆ. ಇವೆಲ್ಲ ಆಗೋದು ಸಹಜ. ಅದಕ್ಕೋಸ್ಕರವಾಗಿ ನಾವು ಏಕಮುಖ ಚಿಂತನೆ ನಮಗೆ ಒಳ್ಳೆಯದಲ್ಲ. ಆ ಪಾರಿವಾಳದ ಕಥೆಯೂ ಅದೇ ರೀತಿ ಆಯಿತು. ಏಕಮುಖ ಚಿಂತನೆ, ಅವ್ರು ಇಲ್ಲದೆ ಇದ್ದರೆ ಬದುಕಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಚಿಂತನೆಗೆ ಒಳಗಾಯಿತು. ಬಲೆ ಒಳಗಡೆ ಹೋಗಿ ಸೇರಿಕೊಳ್ತು. ಅವ್ರ ಜೋಡಿನೇ ನಾನು ಹೋಗ್ಬಿಡ್ತೇನೆ ಅನ್ನೋದು. ಅದಕ್ಕೋಸ್ಕರವಾಗಿ ಅಂತಹ ಒಂದು ನೋವಿನ ಸಂಗತಿ ಅಂದರೆ ದ್ವಂದ್ವವು. ಯಾಕೆಂದರೆ ದ್ವಂದ್ವವು ನಮ್ಮ ಜೀವನದಲ್ಲಿ ಪ್ರತಿಯೊಂದು, ಅದು ಪ್ರಕೃತಿ ದತ್ತವಾಗಿ ಬರುವಂತಹದ್ದು ದ್ವಂದ್ವ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಅಂಥ ದ್ವಂದ್ವವನ್ನು ನಾವು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಯಾಕೆ ಅಂದರೆ ದ್ವಂದ್ವ ಒಂದು ಪ್ರಕೃತಿಯ ನಿಯಮ. ಅದು ದ್ವಂದ್ವ ಪ್ರಕೃತಿಯ ನಿಯಮ. ಅದಕ್ಕೆ ನಾವೇ ಅದಕ್ಕೆ ಅಡ್ಜಸ್ಟ್ ಆಗಬೇಕೇ ವಿನಃ ಅದು ನಮಗೆ ಅಡ್ಜಸ್ಟ್ ಆಗೋದಿಲ್ಲ. ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಯಾಕೆಂದರೆ ನಾವು ಅಂದುಕೊಳ್ಳೋದು ಗೆಲುವು ಅಂತ, ಆದರೆ ಅಲ್ಲಿ ಸೋಲು ಇದ್ದರೆ. ಅದಕ್ಕೋಸ್ಕರವಾಗಿ ಅಂಥದ್ದನ್ನು ನಾವು ಸರಿಯಾಗಿ, ಅಂದರೆ ಅತಿಯಾದಂತಹ ಒಂದು ನಂಬಿಕೆ ವಿಶ್ವಾಸವನ್ನು ನಾವು ಇಟ್ಕೋಬೇಕು. ಜೀವನದಲ್ಲಿ ನಂಬಿಕೆ ವಿಶ್ವಾಸಗಳಿರಬೇಕು. ಆದರೆ ಆ ನಂಬಿಕೆ ವಿಶ್ವಾಸ ನಮಗೆ ಎಷ್ಟಿದೆಯೋ ಅಷ್ಟೇ ಅದರ ಮೇಲೆ ವಿಶ್ವಾಸವನ್ನು ಇದು ಮಾಡಬೇಕು ನಾವು. ಯಾಕೆಂದರೆ ನಮಗೆ ಗೆಲ್ಲುತ್ತೇವೆ ಅನ್ನುವಂಥದ್ದು ಒಂದು ಇರಬೇಕು. ನಮಗೆ ಗೆಲ್ಲುತ್ತೇವೆ ಅನ್ನುವಂಥದ್ದು ಇರಬೇಕು. ಆದರೆ ಸೋತ್ರೆ ಇದು ಇರಬೇಕಲ್ಲ. ಇದನ್ನು ಹೇಳ್ತಾ ಇರೋದು ಅವಧೂತರು. ಆ ಪಾರಿವಾಳವನ್ನು ನೋಡಿ ನನಗೆ ಆ ಪಾರಿವಾಳದ ಜೀವನ ಥರ ಆಗಬಾರ್ದು ನಂದು. ಆ ರೀತಿ ನಮ್ಮ ಜೀವನ ಆಗಬಾರದು. ಅಟ್ಯಾಚ್ಮೆಂಟ್ ಇರಬೇಕು, ಆದರೆ ಅತಿಯಾದಂಥ ಅಟ್ಯಾಚ್ಮೆಂಟ್ ಇರಬಾರ್ದು ಅನ್ನೋದನ್ನು. ಆದರೆ ಇಲ್ಲಿ ಅವಧೂತರ ಚಿಂತನೆ ಬೇರೆ ಬಿಡಿ. ನಾವು ಅವಧೂತರಲ್ಲ. ಅವಧೂತರ ಚಿಂತನೆಯೇ ಬೇರೆ. ಅಂದರೆ ಚಿಂತನೆಯೇ ಬೇರೆ. ಅಂದರೆ
ಅವರ ಚಿಂತನೆ ಹೇಗೆ ಅಂದರೆ ಅವರು ಸಂಸಾರವನ್ನು ಅಟ್ಯಾಚೇ ಮಾಡಿಕೊಂಡಿಲ್ಲ ಅವಧೂತರು. ಅಂದರೆ ಸಂಸಾರವನ್ನು ತ್ಯಜಿಸಿ ಅವರು ಅವಧೂತರಾಗಿರುವಂಥದ್ದು. ಅಂದರೆ ಈ ಸಂಸಾರದ ಜಂಜಾಟಕ್ಕೆ ಇಳದೇ ಇಲ್ಲ ಅವರು. ಯಾಕೆಂದರೆ ಇದು ಆದರೆ ತುಂಬ ಸಂಸಾರ ಸಾಗರತಃ, ತುಂಬ ಸಂಸಾರ ಅಂದರೆ ತುಂಬ ಕಷ್ಟ. ಅದಕ್ಕೋಸ್ಕರವಾಗಿ ಈ ಜಂಜಾಟವನ್ನು ಬಿಟ್ಟು ಆಧ್ಯಾತ್ಮದ ಕಡೆಗೆ, ಭಗವಂತನ ಕಡೆಯೇ ಅದೆಲ್ಲ ಒಲವನ್ನು ಹರಿಸಿದ್ದಾರೆ ಅವರು. ಅವರ ಜೀವನ ಕ್ರಮವೂ ಬೇರೆ. ಆದರೆ ಸಾಮಾನ್ಯ ಮನುಷ್ಯರಾದಂತಹ ನಾವು ನಮ್ಮ ಜೀವನದಲ್ಲಿ ನಾವು ಆ ಚಿಂತನೆಗಳನ್ನು ಎಷ್ಟು ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ಅಳವಡಿಸಿಕೊಂಡರೆ ಸಾಕು. ಯಾಕೆ ಅಂದರೆ ಅವಧೂತರಲ್ಲಿ ಇರುವಂತಹ ಒಂದು ಅವರ ಜೀವನ ಕ್ರಮ, ಅವರ ಒಂದು ನಿಷ್ಠೆ, ಅವುಗಳೆಲ್ಲ ನಮ್ಮಲ್ಲೇ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ನಾವು ಏನನ್ನು ಎಷ್ಟರ ಮಟ್ಟಿಗೆ ನಾವು ಅಳವಡಿಸ್ಕೊಳ್ಳಿಕ್ಕಾಗತ್ತೋ ಅಷ್ಟು ಮಟ್ಟಿಗೆ ಅಳವಡಿಸ್ಕೊಂಡ್ರೆ ಸಾಕು. ಅದಕ್ಕೋಸ್ಕರವಾಗಿ ಅಂತಹ ಒಂದು ಕಪೋತದ ಆ ಗುಣಲಕ್ಷಣಗಳು, ಆ ಕಪೋತದ ಒಂದು ಇದನ್ನು ಅವಧೂತರು ಅದ್ಭುತವಾಗಿ ನಮ್ಮ ಜೀವನದಲ್ಲಿ ನಾವು ಈ ರೀತಿಯಲ್ಲಿ ಬದುಕಿದರೆ ಚೆನ್ನಾಗಿರುತ್ತೆ, ಕಪೋತದ ರೀತಿಯಲ್ಲಿ ಬದುಕಬಾರದು, ಅಷ್ಟೊಂದು ಅಟ್ಯಾಚ್ಮೆಂಟನ್ನು ನಾವು ಬೆಳೆಸ್ಕೋಬಾರದು ಅನ್ನುವುದನ್ನು ಅವಧೂತರು ಸೂಕ್ಷ್ಮವಾಗಿ ಕಪೋತವು ನಮಗೆ ಗುರುವಾಗಿ ಪರಿಣಮಿಸಿತು ಅಂತ ಅವಧೂತರು ಹೇಳ್ತಾರೆ ಅನ್ನುವುದಾಗಿ ಈ ಸಂಚಿಕೆಯನ್ನು ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಗುರುವನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಎಲ್ರಿಗೂ.